ಗುರುವಿಗೆ ಶರಣು, ಸದ್ಗುರುವಿಗೆ ಶರಣು. ಧ್ಯಾನ ಮೂಲೋ ಗುರುಮೂರ್ತಿ, ಪೂಜ್ಯ ಮೂಲೋ ಗುರುಪಾದ, ಮಂತ್ರ ಮೂಲೋ ಗುರುವಾಕ್ಯಂ, ಮೋಕ್ಷ ಮೂಲೋ ಗುರುಕೃಪ. ತಸ್ಮೈ ಶ್ರೀ ಗುರುವೇ ನಮಃ. ಪ್ರಥಮದಲ್ಲಿ ನಮ್ಮ ಗುರುಗಳಾದ ಶ್ರೀ ಅವಧೂತ ರಾಜವೇಗಿ ನಾಮದೇವಗೌಡ ಪಾದಾರವಿಂದಗಳಲ್ಲಿ ಶರಣಾರ್ಥನೆ ತಿಳಿಸುತ್ತಾ, ಹಾಗೂ ವಿಶೇಷವಾಗಿ ಈ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡ್ತಕ್ಕಂಥ ಸರ್ವ ಆತ್ಮಗಳಿಗೂ ಶರಣಾರ್ಥಿಗಳು. ಭೂಮಿ ಮೇಲೆ ಈ ಲೌಕಿಕದೋಳು ಭಗವಂತ ನಿರ್ಮಾಣ ಮಾಡ್ತಕ್ಕಂಥ ಎಷ್ಟೋ ಕ್ರಿಮಿ ಕೀಟದಿಂದ ಆನೆಯಿಂದ ಕಡೆಯಾಗಿ ಎಲ್ಲ ಜೀವರಾಶಿಗಳಲ್ಲಿ ಮಾನವ ಜನ್ಮ ಶ್ರೇಷ್ಠ ಅಂತ ಎಲ್ಲ ಶರಣರು, ದಾಸರು, ಅನುಭಾವಿಕರು, ಗಣ್ಯರು, ಗುರುಗಳು ಎಲ್ಲರೂ ಹೇಳಿದ್ದಾರೆ. ಮಾನವ ಜನ್ಮ ಶ್ರೇಷ್ಠ ಅಂತ ಅಂದಮೇಲೆ ಎಲ್ಲ ಪ್ರಾಣಿಗಳಕ್ಕಿಂತ ಮಾನವ ಖುಷಿಯಾಗಿರ್ಬೇಕಾಗಿತ್ತು. ಕಾರಣ ಏನು? ಹೆಂಗೈತಿ ಅಂತಂದ್ರೆ, ವಿಶೇಷವಾಗಿ ತನ್ನನ್ನು ಮರ್ತದಕ್ಕೆ ಇಷ್ಟೆಲ್ಲ ಕಾರಣ. ಕಂಡು ನಂಬುವುದು ಅಥವಾ ನಂಬಿದ ಮೇಲೆ ಕಾಣುವುದು. ನೋಡು, ಕಂಡು ನಂಬು ಮೋಕ್ಷಕ್ಕೆ, ಕಾಣದೆ ನಂಬಿ ಇದ್ರ ಬಂಧನಕ್ಕೆ ಒಳಗಾಗೋದು. ಆದರೆ ವಿಶೇಷವಾಗಿ ಏನನ್ನು ಕಾಣಬೇಕು? ಇದೇ ಪ್ರಶ್ನೆ ಉತ್ತರಕ್ಕೆ ಜಗತ್ತೆಲ್ಲ ಅಜ್ಞಾನಕ್ಕೊಳಗಾಗಿ ಕಷ್ಟ ಅನುಭವಿಸಕತ್ತಿಬಿಟ್ಟಿವಿ ಎಲ್ಲರೂ ನಾವು. ನೋಡ್ರಿ, ಕಷ್ಟ ಬಂದಾಗ ವೆಂಕಟರಮಣ ಅಂತೇಳಿ ಏನೇನು ತಿಪ್ಪಲ ಬಂದಾಗ ಮಠಗಳು ಇದಾವ, ಮಠಕ್ಕೆ ಹೋಗಿಬಿಡ್ತು. ಕಷ್ಟ ಬರ್ಲಿಕ್ರೆ ಏನು ಯಾರನ್ನೂ ನೆನಪಾಗಲ್ಲ. ಅಂದ್ರೆ ಲೌಕಿಕದೊಳಗೆ ಒಂದು ಹೆಣ್ಣು ಮಣ್ಣು ಅಂತಕ್ಕಂಥ ಇವು ಮೂರ್ಗ ಒಂದರ ಆಸೆ ಬೆಳೆದಿರ್ತೈತಿ ನಮಗೆ. ಇಷ್ಟೆಲ್ಲ ಗಳಿಸ್ಬೇಕಂತ ಮತ್ತೆ ಭೂಮಿ ತಗೋಬೇಕಂತ ಹಾಗೂ ಹೆಣ್ಣಿನ ಮೋಹದಿಂದ ಈ ಎಲ್ಲ ನಮ್ಮ ಕೆಲಸ ನಮ್ಮ ಕಾಯಕ ಇದ್ರಾಗ ಮಾಡೋ ಹೊತ್ನಾಗ ಅಡಚಣೆ ಬಂದಾಗ ಭಗವಂತನ ನೆನೋದು, ಗುರುವಂತಕ್ಕೆ ಹೋಗೋದು. ಯಪ್ಪ, ನಾನು ಇದರಿಂದ ಮೋಕ್ಷ ಮುಕ್ತಿ ಕೊಟ್ಟು ಬಿಡೋ, ಇದ್ರಿಂದ ಸಾಕು, ಇದ್ರಿಂದ ಇದು ಸಾಕಾಯ್ತು ನಮಗೆ ಅಂತ ಗುರುವಂತಕ್ಕೆ ಹೋಗೋದು. ನಾವೆಲ್ಲ ಎಷ್ಟೋ ಕರ್ಮ ಮಾಡಿ ದೀಕ್ಷೆ ತಗೊಂಡ್ಬಿಟ್ರೆ ಪಾಪ ಹೋಗ್ಬಿಡ್ತತಿ. ಆ ನಂತರ ಭಗವಾನು ನಮ್ಮ ಗುರುಗಳಾದ ನಮಗೆ ತಲೆ ಮೇಲೆ ಹಸ್ತವನ್ನಿಟ್ಟು ನಿಮ್ಗೆ ಒಳ್ಳೇದಾಗ್ಬಿಟ್ರು ಅಂತ ಅಂದ್ಬಿಟ್ರ, ಇನ್ನೊಬ್ಬರ ಮಾತಿನಿಂದ ನಮಗೆ ಒಳ್ಳೇದಾಗಂಗಿದ್ರ ಜಗತ್ತಿನೊಳಗ ಮಠದಾಗಿರ್ತಕ್ಕಂಥ ಗುರುಗಳೆಲ್ಲ ಎಷ್ಟೋ ಹಸ್ತ ಇಟ್ಟಾರ ತಮ್ಮ ಶಿಷ್ಯರ ತಲೆ ಮೇಲೆ. ಎಲ್ಲರಿಗೆ ಜ್ಞಾನ ಉದಯ ಆಗಿಲ್ಲ, ಅನುಗ್ರಹ ಮಾಡೋದು ಮಾತ್ರ ಬಿಟ್ಟಿಲ್ಲ. ಹಂಗ ನಡೆದೈತಿ. ಇಲ್ಲೇ ಅಮ್ಮಿಗೆ ರಾಯಮ್ಮ ಅಂತೇಳಿ ಒಂದು ವಚನ ಹೇಳ್ತಾಳ. ಅಮ್ಮಿಗೆ ರಾಯಮ್ಮ 12ನೇ ಶತಮಾನದಾಗ ಅಮ್ಮಿಗೆ ರಾಯಮ್ಮ ಕಾಯಕ್ಕೆ ಆಚಾರ, ಮನಕ್ಕೆ ಜ್ಞಾನ, ಸಮರಸ ಅದ್ವೈತ್ಯವಾದ ಬಳಿಕ ಪುನರಪಿ ಪುನರ್ದೀಕ್ಷೆ ಉಂಟೆ. ನೋಡಿ, ಗರಡಿಯಲ್ಲಿ ಕೋಲಲ್ಲದೆ ಕಾಳಗದಲ್ಲಿ ಉಂಟೆ ಕೋಲು. ನೋಡಿ, ಬಳಿಗೆ ನೀರರಥ ಪುನರ್ದೀಕ್ಷೆ ಅಲ್ಲದೆ ಭಕ್ತನಿಗುಂಟೆ. ರಥ ತಪ್ಪಿ ಅನುಗ್ರಹ ಹಿಡಿದ
ನರಕಿಗಳಿಗೆ ಮುಕ್ತಿ ಇಲ್ಲ ಎಂದೇ ಅಮ್ಮಿಗೇಶ್ವರ ಲಿಂಗದಲ್ಲಿ. ಅಮ್ಮಿಗೆ ರಾಯನ್ ಹೇಳ್ತಾಳ, ಮನಕ್ಕೆ ಜ್ಞಾನ, ತನುವಿಗೆ ಆಚಾರ. ನೋಡ್ರಿ, ಅಂಗಕ್ಕೆ ಆಚಾರ, ಮನಕ್ಕೆ ಜ್ಞಾನ, ಸಮರಸವ ಅದ್ವೈತ ಆದ ಬಳಿಕ ಪುನರಪಿ ಪುನರ್ದೀಕ್ಷೆ ಉಂಟೆ. ನೋಡ್ರಿ, ಅಂಗಕ್ಕೆ ಆಚಾರ ಮತ್ತು ಮನಕ್ಕೆ ಜ್ಞಾನ ಯಾರು ಕೊಡಬೇಕು? ಇನ್ನೊಂದು ಕೈಲಿ ಮಾಡಿದಾಗ ಹೋಗಿ ದೀಕ್ಷೆ ತಗೊಂಡ್ಬಿಟ್ರೆ ಆಗ್ಬಿಡ್ತಾ ಜ್ಞಾನ ಎರಡಕ್ಕ? ಇಲ್ಲ. ಆ ಎರಡಕ್ಕೆ ಕಾರಣ ನಾನೇ ಅದಕ್ಕೆ ಎರಡಕ್ಕೆ ಕಾರಣ. ಒಳ್ಳೆ ರೀತಿಯಿಂದ ತನುವನ್ನ ಬಳಸ್ಬೇಕು, ಒಳ್ಳೆ ಕೆಲಸಕ್ಕಾಗಿ ತನುವನ್ನು ಬಳಸ್ಬೇಕು. ಪರಿಶುದ್ಧತೆ, ಬೆಳಗ್ಗೆ ಹೇಳೋದು, ಜಳಕ ಸ್ನಾನ, ಕೆಲಸ, ಕಾಯಕ, ಇನ್ನೊಬ್ಬರಿಗೆ ನೋವು ಆಗಲಾರ್ದಂಗ ಶರೀರನ ಬಳಸೋದು, ಇಷ್ಟೆಲ್ಲ ನಡಿಬೇಕಾಯ್ತಪ್ಪ ಅಂದ್ರೆ ಮನಸ್ಸಿಗೆ ಜ್ಞಾನ ಬೇಕು. ಮನಸ್ಸಿಗೆ ಜ್ಞಾನ ಅಂದ್ರೆ ಏನು ನೋಡ್ರಿ, ಇದು ನಮ್ಮ ಮನಸ್ಸ ಸಾಕ್ಷಿ ಅಂತ ನಾವು ಏನೇನೋ ಮಾಡಿದ್ರೆ ಜ್ಞಾನ ಬಂದಾಗ, ಆ ಜ್ಞಾನ ಕೊಟ್ಟಾಗ ಆ ಮನಸ್ಸನ್ನ ಏನೇನು ಕೆಲಸಕ್ಕೆ ಹಚ್ಚಬೇಕು ಎಲ್ಲ ಕೆಲಸನ ಮನಸ್ಸಿನಿಂದನೇ ಮಾಡಿಸ್ಬೇಕು. ಮನಸ್ಸಿಗೆ ಜ್ಞಾನ ಬೇಕು. ಜ್ಞಾನ ಅಂದ್ರೆ ಏನು? ಒಳ್ಳೆದನ್ನ ಮಾಡೋದು, ಕೆಟ್ಟದನ್ನ ಬಿಡೋದು. ಇದು ನಿಜವಾದ ಜ್ಞಾನ. ಅಂಗಗುಣಗಳನ್ನ ಅಳೆದು ಅಥವಾ ಲಿಂಗಗುಣಗಳನ್ನಾಗಿ ಭಿನ್ನಯಿಸಿ ಅಂಗಗುಣಗಳನ್ನ ಲಿಂಗಗುಣವನ್ನಾಗಿ ಬಳಸಿಕೊಂಡು ಒಳ್ಳೆಯ ಕೆಲಸಕ್ಕ, ಒಳ್ಳೆಯ ಕಾಯಕಕ್ಕ, ಒಳ್ಳೆಯ ಚಿಂತನಕ್ಕ, ಒಳ್ಳೆಯ ಸತ್ಸಂಗಕ್ಕ. ಒಬ್ರು ಇನ್ನೊಂದು ಕಡೆ ಬಸವಣ್ಣ ಹೇಳ್ತಾನೆ, ಜಲ ತಪ್ಪಿದ ಮಚ್ಚ ಬದುಕೋದೇ ಸೋಜಿಗ, ಗಣ ತಿಂತಿನೊಳಗಿರುಷನ್ನ ಲಿಂಗವೇ ಶರಗುಡ್ಡಿ ಬೇಡುವೆನು. ಕೂಡಲ ಸಂಗಮ ದೇವ. ಅದರಂತೆ ಸತ್ಸಂಗ ಹೋಗ್ಬೇಕು. ಗಣ ತಿಂತೀವಾಗ ಈಗ ಲೌಕಿಕದಾಗ ಮಚ್ಚ ನೀರಿನ ಹೊರಗಿದ್ರ ಹೆಂಗ ಬದುಕಂಗಲ್ಲ ನೋಡು. ಅದರಂತೆ ಮಾನವರಾದ ನಾವು ಅರಿಷಡ್ ಗುಣಗಳು, ಪಂಚೇಂದ್ರಿಯಗಳು, ಅಷ್ಟಮದಗಳು, ಈ ಎಲ್ಲ ಅವಗುಣಗಳಲ್ಲೂ ಮನುಷ್ಯರನ್ನ ದಾರಿ ತೆಪ್ಪಿ ಬಂಧನಕ್ಕೆ ಏನ್ ಮಾಡ್ತಾವಂತ. ಅದರಂತೆ ನಾವು ಜೀವನ ಒಳ್ಳೆ ರೀತಿಯಿಂದ ನಡಿಬೇಕಾಯ್ತಪ್ಪ ಅಂದ್ರ ಸತ್ಸಂಗ ಮಾಡಬೇಕು, ಸತ್ಸಂಗ ಆಗಿರ್ಬೇಕು. ಸತ್ಸಂಗ ಅಂತಕ್ಕಂಥದ್ದೇ ನಮಗೆ ನೀರಿನಂದ್ರೆ ಒಳಗೆ ಹೆಂಗ ನೀರಿನಾಗ ಬದುಕುತ್ತೆ, ಅದರಂತೆ ಸತ್ಸಂಗ ಅಂತಕ್ಕಂಥ ನೀರಿನೊಳಗೆ ನಾವು ಬದುಕಿದ್ದಾದ್ರ ಬೇಕಾದಂಗ ಆರಾಮ್ ಭಗವಂತನ ಕೃಪೆಯಿಂದ ಮಾಡಬಹುದು, ಬದುಕಬಹುದು. ಇದಕ್ಕೆಲ್ಲ ಕಾರಣ ಏನು? ನನ್ನನ್ನು ನಾನು ಮರೆತದ್ದು. ನನ್ನನ್ನು ನಾನು ಮರೆಯೋದಂತಂದ್ರೆ ಏನು? ನನ್ನ ಸ್ವರೂಪ ಏನು? ಇದನ್ನ ಮರ್ತದಕ್ಕೆ ದೇಹದ ವ್ಯಾಮೋಹ ಜಾಸ್ತಿ ಆಗೈತೆ ನಮಗೆ ವಿಶೇಷವಾಗಿ. ಅದ ಸಲುವಾಗಿ ಪುನರ್ದೀಕ್ಷೆ ಬಳಿಗೆ ಭಕ್ತರಿಗೆ ಅಲ್ಲ ಅಂತ ನೋಡ್ರಿ. ಮೇಲರಥ ಪುನರ್ದೀಕ್ಷೆ ಬಳಿಗೆ ಅಲ್ಲದೆ ಭಕ್ತರಿಗುಂಟೆ ನೋಡ್ರಿ. ರಥ ತೆಪ್ಪಿ ನಡೆಯುವ ನರಕಿಗಳಿಗೆ ಅಮ್ಮೇಶ್ವರ ಲಿಂಗದಲ್ಲಿ ಮುಕ್ತಿ ಇಲ್ಲ ಎಂದೇ. ಅಮ್ಮಿಗೇಶ್ವರ ಲಿಂಗದಲ್ಲಿ ಇಲ್ಲೇ ತನ್ನನ್ನು ತಾನು ಅರಿಯೋದಂದ್ರ ಮತ್ತೆ ಅಮ್ಮಿಗೇಶ್ವರ ಲಿಂಗ ಅಂತಂದ್ರ ಎರಡು ಒಂದೇ. ತನ್ನನ್ನು ತಾನು ಅರಿದು ಕೆಲಸ ಮಾಡ್ತಕ್ಕಂಥ ಕಾಯಕ ಏನೈತಿ ಅದು ನಮಗೆ ಮುಕ್ತಿಗೆ ಅಡ್ಡ ಬರೋದಿಲ್ಲ ಯಾವುದು. ನನ್ನನ್ನು ನಾನು ಮರ್ತಾಗ ಮಾತ್ರ ಎಲ್ಲ ಒಟ್ಟು ಬೈವ ಸುತ್ತಿ ಬಿಡ್ತಾವೆ ಅಷ್ಟು. ವಿಶೇಷವಾಗಿ ನೋಡ್ರಿ, ಧರಣಿಯ ಮೇಲೊಂದು ಇರಿದಪ್ಪ ಅಂಗಡಿಯ ನಿಕ್ಕಿ ಅರ್ಧ ಕೊಳ್ಳದ್ದು ನಮ್ಮ ಮಹಾದೇವ ಶೆಟ್ಟಿ. ಒಮ್ಮನವಾದರ ಒಡನ ನುಡಿಯವನು ಇಮ್ಮನವಾದರ ನುಡಿಯ ಕಾಣಿಯ ಸೋಲ ಅರ್ಧಗಾಣಿಗೆಲ್ಲ ಜಾನ ನೋಡುವ ನಮ್ಮ ಕೂಡಲ ಸಂಗಮ ದೇವಂತ.
ಕಾಣಿಯ ಸೋಲ್ಬಾರ್ದು, ಅರ್ಧ ಗಾಣಿ ಗೆಲ್ಲಬಾರ್ದಂತೆ. ಹಿಂಗಂದ್ರೆ ಸುಖ ಮತ್ತು ದುಃಖ ಎರಡರ ಮಧ್ಯದಲ್ಲಿ ಇರ್ತಕ್ಕಂಥದ್ದು ಕಾಣಿ ಕರೆಕ್ಟ್ ಅಂತದ್ದು ನೋಡು. ಅದ್ರ ಸಲಿಗೆ ಕಾಣಿಯ ಸೋಲ, ಅರ್ಧ ಗಾಣಿ ಗೆಲ್ಲ, ಇದು ಆತ್ಮದರ್ಶನ. ಶಿವನ ದರ್ಶನ, ಶಿವ ಧ್ಯಾನವ ಮಾಡ್ಬೇಕಂತ ಹೇಳ್ತಾರೆ. ಶಿವ ಧ್ಯಾನ ಮಾಡೋದಂದ್ರೆ ನಾವು ತಾಳಕ್ಕಿಂತ ಚಪ್ಪಲಿ ಇಟ್ಕೊಂತ ಭಜನೆ ಮಾಡಕ್ ಹತ್ತಿಬಿಡ್ತೀವಿ. ನೀನ ಇರೋದ್ರೊಳಗಾಗಿ ಜಗತ್ತನ್ನ ಸಂಪೂರ್ಣವಾಗಿ ಭಿನ್ನ ಭಿನ್ನ ಇಲ್ಲದಂತೆ ಶಿವನ ಸ್ವರೂಪ ಈ ಜಗತ್ತು, ನೇಮಕ್ಕೆ ಎಲ್ಲಿ ಇಲ್ಲ. ನಮಗೆ ನಾವೇ ವೈದ್ಯಗಳು, ನಮಗೆ ನಾವೇ ಗುರುಗಳು. ಜಗತ್ತು ಏನೇನು ನಮಗೇನು ತೊಂದರೆ ಮಾಡುವುದಿಲ್ಲ ಎನ್ನುವುದೇ ವಿಶೇಷವಾಗಿ ನಿಜವಾದ ಶಿವನ ಸ್ವರೂಪ. ನಾವು ನಿಂದಕರು, ನಮ್ಮ ವೈರಿಗಳು ಮತ್ತೆ ಅಜ್ಞಾನಿಗಳು ಅಂತ ನಾವೇನು ಬಯಸ್ತೀವಿ ಆ ಗುಣ ನಮ್ಮಲ್ಲಿ ಇರ್ತೈತೆ. ಅದು ಭಗವಂತ ಸೃಷ್ಟಿ ಮಾಡ್ತಕ್ಕಂಥ ಭಗವಂತನ ಈ ಜಗತ್ತಿನೊಳಗ ಭಗವಂತನ ಸ್ವರೂಪವೇ ಮಾತ್ರ ಅಂತ ನಾವು ತಿಳ್ಕೊಂಡಾಗ ಅದು ಶಿವನ ನಿಜವಾದ ಧ್ಯಾನ ಅಂತ. ಅದರ ಸಲುವಾಗಿ ವಿಶೇಷವಾಗಿ ಇನ್ನೊಂದು ಮಾತು ಹೇಳ್ತಾರೆ, ನೀನು ಒಲಿದರೆ ಕೊರಡು ಕೊನರುವುದಯ್ಯ. ಅಂದ್ರ ನೀನು ಒಲಿಬೇಕು ಯಾರಿಗೆ? ಲಿಂಗಕ್ಕ. ಲಿಂಗ ಅಂದ್ರೆ ಏನು? ಸರ್ವಂತರ್ಯಾಮಿ. ಸರ್ವಂತರ್ಯಾಮಿ ಅಂದ್ರೆ ಯಾರು? ನಿರಾಕಾರ, ಆಕಾರ ಇಲ್ಲ. ಗುರುವಿಂಗೆ ಮರಣವಿಲ್ಲ, ಲಿಂಗಕ್ಕೆ ಜನನವಿಲ್ಲ, ಜಂಗಮಕ್ಕೆ ಇಹಪರವೆಂಬುದಿಲ್ಲ. ಈ ಮೂರರ ನರಿಯದೆ, ಈ ಮೂರರ ಪರಿಣಾಮವಿಲ್ಲದೆ ತಾನು ತನಗಿಲ್ಲ. ಅಂದ್ರ ವಿಶೇಷವಾಗಿ ಶರಣ ಧರ್ಮದಲ್ಲಿ ಅವಾಗವಾಗ ನಾವು ಮಾತಾಡ್ತಿರ್ತೇವೆ. 8, 5, 6 856 ಮಾನವನ ಧರ್ಮದ ವಿಶೇಷ ಅವು ಕೋಡ್. ಯಾಕಂದ್ರೆ 856, 8 ಅಂದ್ರೆ ಅಷ್ಟಾವರಣ, 5 ಅಂದ್ರೆ ಪಂಚ ಆಚಾರ, 6 ಅಂದ್ರೆ ಷಟ್ಸ್ಥಲಗಳು. ಇದರಂತೆ ನಾವು ಅವನ್ನ ನೆನೆ ವಿಕಾಸಿ ಅದ್ರದ್ದು ಹೆಂಗ ಏನು, ಅದ್ರದ್ದು ಅನುಭವ ಏನು, ಅದರ ಅರ್ಥ ಏನು ತಿಳ್ಕೊಳ್ಳಾರ್ದ ಬರೀ ವಚನ ಓದಕ್ ಹತ್ತಿಬಿಡ್ತು, ವಚನ ಭೇಟಿ ಮಾಡಕ್ ಹತ್ತಿಬಿಡ್ತು. ಈಗ ಯಾಕೆ ಭಿನ್ನ ಭಿನ್ನವಾಗಿ ಅಷ್ಟು ಮಾಡಿದ್ರ ಅವನು? ಯಾಕೆ ಭಿನ್ನ ಭಿನ್ನವಾಗಿ ಒಂದೇ ಭಗವಂತ ಭಗವಂತನ ನೆನ್ಬಿಟ್ರೆ ಆಗಿತ್ತು? ಯಾಕೆ ಅಷ್ಟಾವರಣ ಅಂತ ಮಾಡಿದ್ರು ಅಂದ್ರ ಅವನ್ನ ತಿಳ್ಕೊಂತ ಬರ್ಬೇಕು. ಮೊದಲಿಂದ ಎಲ್ಲಿಂದ ಪ್ರಾರಂಭ ಆಗ್ಬೇಕು? ನನ್ನಿಂದ ಪ್ರಾರಂಭ ಆಗ್ಬೇಕು. ಅವು ನನ್ನನ್ನು ಮರೆತು ಗುರು ಮಠಕ್ಕೆ ಹೋದ್ರ ದಡ್ಡತನ, ನನ್ನನ್ನು ಮರೆತು ಭಗವಂತನ ನೆನಪು ಮಾಡಿದ್ರೆ ದಡ್ಡತನ, ನನ್ನನ್ನು ಮರೆತು ಲೌಕಿಕವಾಗ ಬದುಕ್ತೀನಂತಂದ್ರ ಭಾವಬಂಧನ. ಯಾಕಂದ್ರೆ ವಿಶೇಷವಾಗಿ ನನ್ನಿಂದನೇ ಪ್ರಾರಂಭ ಆಗ್ಬೇಕು. ಹೆಂಗ ಪ್ರಾರಂಭ ಆಗ್ಬೇಕು? ನನ್ನೊಳಗೆ ಗುರು ಉಂಟು, ನಾನು ಗುರು ಅಲ್ಲ. ನೋಡು, ಗುರುವಿನೊಳಗೆ ಲಿಂಗ ಉಂಟು, ಲಿಂಗ ಗುರು ಲಿಂಗ ಆಗಕ್ಕೆ ಬರಂಗಲ್ಲ. ಲಿಂಗದೊಳಗೆ ಜಂಗಮ ಉಂಟು, ಲಿಂಗ ಜಂಗಮವಲ್ಲ. ಜಂಗಮದೊಳಗೆ ವಿಭೂತಿ ಉಂಟು, ಜಂಗಮ ವಿಭೂತಿ ಅಲ್ಲ, ಆಗಕ್ಕೆ ಬರಂಗಲ್ಲ. ವಿಭೂತಿ ಒಳಗ ರುದ್ರಾಕ್ಷಿ ಉಂಟು, ವಿಭೂತಿ ರುದ್ರಾಕ್ಷಿ ಅಲ್ಲ. ರುದ್ರಾಕ್ಷಿಯಲ್ಲಿ ಮಂತ್ರ ಉಂಟು, ರುದ್ರಾಕ್ಷಿ ಮಂತ್ರ ಅಲ್ಲ. ನೋಡ್ರಿ, ಮಂತ್ರದಲ್ಲಿ ಪಾದೋದಕ ಉಂಟು, ಪಾದೋದಕ ಮಂತ್ರ ಪಾದೋದಕ ಆಗಂಗಲ್ಲ. ನೋಡ್ರಿ, ಪಾದೋದಕದಲ್ಲಿ ಪ್ರಸಾದ ಉಂಟು, ಪಾದೋದಕ ಪ್ರಸಾದ ಆಗುವುದಿಲ್ಲ. ಪ್ರಸಾದದಲ್ಲಿ ಭಕ್ತ ಉಂಟು, ಪ್ರಸಾದ ಭಕ್ತ ಅಲ್ಲ. ಇಂತಿ ದಶವೀರರ ಓಡಾಡಿ ಬದುಕಿದನಯ್ಯ ಶ್ರೀ ಗುರು ಶಂಕರಲಿಂಗೇಶ್ವರ ಅಂತ. ನೋಡ್ರಿ,
ಇಷ್ಟು ಒಳಗ ನಾವು ಒಂದಕ್ಕೊಂದು ಶಕ್ತಿ ಒಂದಕ್ಕಿಲ್ಲ. ಅದರಂತೆ ತಿಳ್ಕೊಂತ ಎಲ್ಲಿಂದ ಪ್ರಾರಂಭ ಆಗ್ಬೇಕು? ನನ್ನಿಂದಲೇ ಪ್ರಾರಂಭ ಆಗ್ಬೇಕು. ಅವಾಗ ವಿಶೇಷ ನಾವು ಜಗತ್ತಿನೊಳಗ ಎಲ್ಲಾ ಜೀವಗಳಲ್ಲಿ ರಾಜರ ಬದುಕಬಹುದು. ನಿಸ್ವಾರ್ಥ ಸೇವೆಯಿಂದ, ನಿಷ್ಕಲ್ಮಶದಿಂದ. ಇನ್ನೊಂದು ವಿಶೇಷ ಹೇಳ್ತಾರೆ ಶರಣರು ಒಂದು ಮಾತಿನಾಗ, ನಾವು ಒಂದೊಂದು ವಚನದಾಗ ಒಂದೊಂದು ಕಂಡು ಹಿಡಿಬೇಕು. ಒಂದೊಂದು ವಚನ, ಆ ವಚನ ಯಾಕಂದ್ರು, ಇದ್ರಂಗ ಇಲ್ಲಿ ಯಾಕಂದ್ರು? ಮಾಡಿ ಕೆಟ್ಟರು ಮನವಿಲ್ಲದೆ, ನೀಡಿ ಕೆಟ್ಟರು ನಿಜವಿಲ್ಲದೆ, ಮಾಡುವ ನೀಡುವ ನಿಜ ಗುಣ ಉಳ್ಳಡೆ, ಕೂಡಿಕೊಂಡಿರ್ಪ ನಮ್ಮ ಕೂಡಲ ಸಂಗಮ ದೇವ. ಮಾಡಿದನೆಂಬುದು ಮನದಲ್ಲಿ ಒಳಗರಂತ ಅದು ಇನ್ನೊಂದು ವಚನ ಬರ್ತದೆ. ಅಂದ್ರ ಮಾಡುವ ನೀಡುವ ನಿಜ ಗುಣ ಅಂದ್ರೆ ಏನು? ತನ್ನನ್ನು ತಾನು ಅರಿಯದೆ ನಿಜ ಗುಣ. ಮಾಡಿ ಕೆಟ್ಟರು ಮನವಿಲ್ಲದೆ, ತನ್ನನ್ನು ತಾನು ಮರೆತು, ನೀಡಿ ಕೆಟ್ಟರು ನಿಜವಿಲ್ಲದೆ. ನಿಜ ಅಂದ್ರೆ ಏನು? ತನ್ನನ್ನು ತಾನು ಅರಿಲಾರ್ದೆ ನಿಜ, ಅರಿಲಾರ್ದ ಅಜ್ಞಾನ. ತನ್ನ ತಾನು ಅರಿಯುವುದೇ ನಿಜ ನೋಡ್ರಿ. ಅದಂತೆ ವಿಶೇಷವಾಗಿ ಪ್ರತಿಯೊಬ್ಬರಲ್ಲಿ ಆ ಭಗವಂತ ಅದಾನ ಅಂತೇಳಿ ಪ್ರತಿಯೊಬ್ಬರು ತಿಳ್ಕೋಬೇಕು. ವಿಶೇಷವಾಗಿ ನಮಗೆ ಸುಖ ಬೇಕಂದ್ರ, ಸಂಪತ್ತು ಬೇಕಂದ್ರ, ಜ್ಞಾನ ಸಂಪತ್ತು ಬೇಕಂದ್ರ, ವಿಶೇಷವಾಗಿ ಎಲ್ಲಿ ತಾನ ನಮ್ಮನ್ನು ನಾವು ಮಾಡ್ತೀವಿ ಅಲ್ಲಿ ತನ ಭಾವಬಂಧನ ಯಾರಿಗೂ ಬಿಟ್ಟಿಲ್ಲ. ಶರಣ ವಚನದಾಗ ಇನ್ನೊಂದು ವಚನ ಬರ್ತೈತಿ, ಜಂಬೋದ್ವೀಪ ನವಕಾಂಡ ಪೃಥ್ವಿಗಳು ಕೇಳಿರಯ್ಯ ಎರಡಾಳಿನ ಭಾಷೆಯ. ಕೊಲೆವೆನೆಂಬುದು ಭಾಷೆ ದೇವನದು, ಗೆಲುವೆನೆಂಬ ಭಾಷೆ ಭಕ್ತನದು. ಸತ್ಯವೆಂಬ ಕುರುಗೋಲನ ಹಿಡಿದು ಸದ್ಭಕ್ತರು ಗೆದ್ದರು ಕಾಣ ಕೂಡಲ ಸಂಗಮ ದೇವ. ನಾವೇನ್ ಮಾಡಕತ್ತೀವಿ? ಗೆಡಿಬೇಕಂತಂದ್ರ ಸತ್ಯ ಎಂಬ ಕುಡುಗೋಲು ಖಡ್ಗ, ಸತ್ಯ ಎಂಬ ಕುಡುಗೋಲು ಹಿಡ್ಕೊಂಡು ಗೆದ್ದಿರೋ ಅಂತ ಅನ್ನಕತ್ತೀವಿ. ಅಂದ್ರೆ ಯಾವುದು ಸತ್ಯ? ನನ್ನನ್ನ ನಾನು ಹಿಡ್ಕೊಂಡ ಹೋರಾಡದ ನಿಜವಾದ ವಿದ್ಯೆ, ನಿಜವಾದ ಜ್ಞಾನ, ನಿಜವಾದ ಮುಕ್ತಿಗೆ ದಾರಿ. ಎಲ್ಲಿ ತನ ನಾನು ಎಲ್ಲಿಂದ ಬಂದೀನಿ, ನಾನು ಎಲ್ಲಿಗೆ ಹೋಗ್ಬೇಕು, ನನ್ನ ಶರೀರ ಏನು ಲೌಕಿಕ ಸಂಬಂಧಿಕರೆಲ್ಲರೂ ನನ್ನವರ, ಇವೆಲ್ಲ ವಿಚಾರ ಮಾಡಂಗಿಲ್ಲ. ಅಲ್ಲಿ ತರ ನಮ್ಗೆ ಭಾವಬಂಧನ ಬಿಡಂಗಿಲ್ಲ. ಕಷ್ಟ ತಪ್ಪಿದ್ದಲ್ಲ, ನೆಮ್ಮದಿ ಶಾಂತಿ ಎಲ್ಲಿಂದ ದೂರ ಉಳಿತದೆ. ಅದರಂತೆ ನೀವೆಲ್ಲರೂ ಏನ್ ಮಾಡ್ಬೇಕೀಗ? ವಿಶೇಷವಾಗಿ ಸದ್ಬಳಕೆಯಿಂದ ಕಾಯನ ಬಳಸಬೇಕು, ಆ ಮನಸ್ಸಿಗೆ ಜ್ಞಾನ ಕೊಡಬೇಕು. ಇದೇ ನಿಜವಾದ ಸಮರಸ ಅದ್ವೈತ. ಇವೆರಡು ಸುದ್ದಿ ಇರ್ಲಕ್ಕಪ್ಪ ಅಂದ್ರ ಎಲ್ಲೇ ದೀಕ್ಷೆ ತಗದ್ರೆ ಏನಾಗೋದಿಲ್ಲ, ಎಲ್ಲೇ ಗುರು ಆದ್ರೂ ಏನಾಗೋದಿಲ್ಲ. ಎಲ್ಲೇ ಮಠದಾಗಿದ್ದೀವಿ ನಾವು ಅದಕ್ಕೆ ರಾಜೀವ್ ಅಂದ್ರ ಅಂಗಕ್ಕೆ ಆಚಾರ, ಮನಕ್ಕೆ ಜ್ಞಾನ. ಇವೆರಡು ಯಾತಕ್ಕೆ ಇರೋದಿಲ್ಲೋ ಅವ್ರು ಪಕ್ಷಿಗಳಿಗೂ ಪ್ರಾಣಿಗಳಿಗಿಂತ ಕಡೆ. ಆದ್ದರಿಂದ ನಾವು ಯಾವತ್ತಿಗೂ ನಮಗೆ ಮಾರ್ಗದರ್ಶನ ಹಾಕಿ ಕೊಟ್ಟಾಗ್ಯಾರ ಭಗವಂತನ ಋಷಿಮುನಿಗಳು, ಕವಿಗಳು, ಶರಣರು, ದಾಸರು, ಸಂತರು, ಅನುಭಾವಿಕರು ಸಾಕಷ್ಟು ಅನುಭವ ಹೇಳಿದ್ದಾರೆ. ಈಗ ಎಲ್ಲರೂ ಯಾತ್ರೆಗೆ ಹೋಗ್ತೀವಿ, ಯಾತ್ರೆಗೆ ನಮ್ಮ ಯಾತ್ರೆ ನಾವು ಮಾಡೋವಿ, ನಾವೆಲ್ಲಿಂತ ಹುಡುಕಕ್ಕೆ ತಯಾರಾಗೋವಿ. ಆದ ಕಾರಣ ನಮ್ಮನ್ನು ನಾವು ತಿಳ್ಕೊಂಡು ಚೆನ್ನಾಗಿ ಬದುಕೋಣ. ವಿಶೇಷವಾಗಿ ಜಗತ್ತಿನೊಳಗ ಜ್ಯೋತಿಯಾಗಿ ಬೆಳಗೋಣ ಅಂತ ಹೇಳ್ತಾ ಈಶ ದಿನ ನಾವು ಕಾರಣಾಂತರಗಳಿಂದ ಒಂದು ಎರಡು ತಿಂಗಳ ವಿಡಿಯೋ ಮಾಡೋದು ಬಿಟ್ಟಿದ್ದೀವಿ. ಇನ್ಮ್ಯಾಕ ಪ್ರತಿ ನೀವು ಹಂಗ ಅನುಭವ ಮಾಡ್ಕೊಂತ ಇನ್ಮ್ಯಾಕ ಮೊದಲು ಹೆಂಗ ಬರ್ತದೋ ಅದರಂತೆ ವಿಡಿಯೋ ಬಿಡೋಕ್ ಪ್ರಯತ್ನ ಮಾಡಮ್ಮ. ಈ ವಿಡಿಯೋ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳುತ್ತಾ ಈ ಕಾರ್ಯಕ್ರಮನ ಇಲ್ಲಿಗೆ ಮುಗಿಸೋಣ.
ತಮ್ಮೆಲ್ಲರಿಗೂ ಶರಣು ಶರಣಾರ್ಥಿಗಳು.